ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವತ್ತು ಪತ್ರಿಕೆ ಮಾಲೀಕರು ಬಂದಿದ್ರು. ಈ ಭೀಮರಾವ್ ಪ್ರಹಸನ ಯಾವತ್ತು ಮುಗಿಯುತ್ತೆ ಅಂತ ಕೇಳ್ತಿದ್ರು. ಬರ್ತಾ ಬರ್ತಾ ಇಡೀ ಊರಿಗೆ ಹರಡ್ತಿದೆ. ಭೀಮನ್ ಕೆಲಸದಿಂದ ಕಿತ್ತಾಕಿರೋದು ಇದು ನಮ್ಮ ಪ್ರತಿಷ್ಠೆ ಪ್ರಶ್ನೆ. ನಮ್ಮ ವಿರೋಧಿಗಳು ನಾವು ತಪ್ಪು ಮಾಡಲಿ ಅಂತ ಕಾಯ್ತಿದ್ದಾರೆ. ಏನಾದರೂ ಮಾಡಲೇಬೇಕು. ಈ ಬೆಳವಣಿಗೆ ನಮ್ಮ ಪತ್ರಿಕೆಗೆ ಒಳ್ಳೇದಲ್ಲ. ಏನು ಹೇಳೋದು? ಕೆಲವೊಂದ್ಸಲ ಏನು ಮಾಡೋದು ಅಂತಾನೆ ನನಗೆ ಅರ್ಥ ಆಗಲ್ಲ. ಅಲ್ಲ, ನಿಮ್ಮ ಪತ್ರಿಕೆ ಮಾಲೀಕರು ಆ ಭೀಮರಾವ್ನ ನೋಡಿ ಅಷ್ಟೊಂದು ಹೆದರ್ಕೊಳ್ಳೋದು ಯಾಕೆ ಅಂತ? ಅಯ್ಯ, ಇಡೀ ಊರಿಗೆ ಗೊತ್ತಿದೆ ಪತ್ರಿಕೆ ಓದೋದ್ರಲ್ಲಿ ಮುಕ್ಕಾಲ್ ಪಾಲು ನಮ್ಮಂತವ್ರೆ ಅಂತ. ಅಂದ್ರೆ ಮೇಲ್ವರ್ಗದವ್ರಲ್ವಾ? ಹೀಗಿರುವಾಗ ನಿಮ್ಮ ಪತ್ರಿಕೆ ಮಾಲೀಕರಿಗೆ ಸಂತೋಷ ಆಗ್ಬೇಕಲ್ವಾ? ಭೀಮರಾವ್ನ ಕೆಲಸದಿಂದ ತೆಗೆಯೋದ್ರಲ್ಲಿ ಸಮಾಜಕ್ಕೊಂದು ಸಂದೇಶ ಹೋಗುತ್ತೆ ಅಂತ. ಕೆಳವರ್ಗದ ಜನರು ಸಮಾಜ ಅವ್ರನ್ನ ಎಲ್ಲಿಟ್ಟಿದೆಯೋ ಅಲ್ಲಿರ್ಬೇಕು ಅಂತ. ಅವ್ರ ಪಾಟಿಗೆ ಅವ್ರು ಒಂದ್ ಕಡೆ ಬಿದ್ದಿರ್ಬೇಕು. ನಮ್ ತಂಟೆಗೆ ಯಾಕೆ ಬರ್ಬೇಕಪ್ಪ? ನಿಮಗೆ ಅರ್ಥ ಆಗ್ತಿಲ್ಲ. ಪತ್ರಿಕಾ ರಂಗದಲ್ಲಿ ಒಂದು ಮಾತಿದೆ, ಕಿಡಿ. ಭೀಮರಾವ್ ಅಂತ ಸಣ್ಣ ಕಿಡಿ ಒಂದು ಸಾರಿ ಕೆರಳಿತು ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಸುಟ್ಟಾಕೋ ಹಂತಕ್ಕೂ ಬೆಳಿಬಹುದು. ಮ್ಯಾನೇಜರ್ ಸಾಹೇಬ್ರೆ, ನೀವು ಸುಮ್ನೆ ತಲೆ ಕೆಡಿಸ್ಕೊತಾ ಇದ್ದೀರಿ. ಭೀಮರಾವ್ ಅನ್ನೋ ಈ ಕಿಚ್ಚು ನಾಳೆ ಒಳಗೆ ತಣ್ಣಗಾಗಿ ಹೋಗ್ತಾರೆ, ನೋಡ್ತೀರಿ. ಒಂದು ವಿಷಯ ತಿಳ್ಕೊಳ್ಳಿ, ಕಿಚ್ಚು ನಿರಂತರವಾಗಿ ಉರಿಯೋದಕ್ಕೆ ದುಡ್ಡು ಬೇಕು. ಅದು ಭೀಮರಾವ್ ಹತ್ರ ಎಲ್ಲಿದೆ? ಆಮೇಲೆ ಈ ಕೆಳವರ್ಗದ ಜನರಿದಾರಲ್ಲ, ಅವ್ರ ನಿಜವಾದ ದೌರ್ಬಲ್ಯ ಅವರಿರೋ ಸ್ಥಿತಿನೇ. ಒಂದು ಸಲ ಹಸಿವು ಅನ್ನೋ ಉರಿ ಹೊಟ್ಟೆಲ್ ಉರಿಯುತ್ತಲ್ಲ, ಆಮೇಲೆ ಎಲ್ಲಿನ ಹೋರಾಟ, ಯಾವ ಕಿಚ್ಚು? ಎಲ್ಲ ಯಥಾಸ್ಥಿತಿಲಿ ಹಾಗೇ ಬಿದ್ದಿರ್ತಾರೆ. ನನಗೆ ತಿಳಿದ ಮಟ್ಟಿಗೆ ನನ್ಗನ್ಸುತ್ತೆ ಈ ಭೀಮರಾವ್ ಹತ್ರ ಇರೋ ದುಡ್ಡು ನಾಳೆ ಒಳಗೆ ಎಲ್ಲ ಖಾಲಿ ಆಗುತ್ತೆ ಅಂತ. ಸರಿಯಾಗಿ ಹೇಳಿದ್ರಿ ಅಪ್ಪ ನೀವು. ಅಪ್ಪ, ರಾಮ್ಜಿ ಮತ್ತೆ ರಮ ಇಡೀ ದಿನ ಕೆಲ್ಸಕ್ಕೋಸ್ಕರ ಅಲ್ದಿದ್ದಾರೆ. ಎಲ್ಲೂ ಕೆಲಸ ಸಿಕ್ಕಿಲ್ಲ ಇವತ್ತು. ಅದರ ಅರ್ಥ ಯಾರಿಗೂ ಇವತ್ತು ಕೂಲಿ ಸಿಕ್ಕಿಲ್ಲ. ಕೂಲಿನೇ ಸಿಕ್ಕಿಲ್ಲ ಅಂದಮೇಲೆ ಆ ಭೀಮರಾವ್ ಕಾಗದ ಎಲ್ಲಿಂದ ತರ್ತಾನೆ? ಕಾಗದನೇ ಇಲ್ಲ ಅಂದಮೇಲೆ ಬರ್ದು ಹಂಚೋದು ಎಲ್ಲಿಂದ ಬಂತು ಹೇಳಿ? ಆದ್ರೆ ನಿಮಗ್ ಗೊತ್ತೇ ಇದೆ, ಅವನ ಅದೃಷ್ಟನೇ ಹಂಗಿದೆ. ಯಾರೋ ಒಬ್ರು ಎಲ್ಲಿಂದನೋ ಅವನ ಸಹಾಯಕ್ಕೆ ಬಂದೇ ಬರ್ತಾರೆ. ಇರ್ಲಿ, ನೋಡೋಣ ಏನಾಗುತ್ತೆ ಅಂತ. ಏನಾಗುತ್ತೋ ಅದು ಒಳ್ಳೇದೇ ಆಗುತ್ತೆ. ಅದು ನಮ್ಮ ಪರವಾಗಿ ಒಳ್ಳೇದಾಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಇವತ್ತು ಎಲ್ಲೂ ಕೂಲಿ ಸಿಗ್ಲಿಲ್ಲ, ಅದರಿಂದ ದುಡ್ಡು ಕೂಡ ಸಿಗ್ಲಿಲ್ಲ. ನನ್ನ ಹತ್ರ ಕೂಡ ದುಡ್ಡಿಲ್ಲ. ಏನಿತ್ತೋ ಅದನ್ನೆಲ್ಲ ಭೀಮನ್ ಕೊಟ್ಬಿಟ್ಟಿದ್ದೀನಿ. ಹಾಗೆ ನನ್ನ ಹತ್ರ ಸ್ವಲ್ಪ ಇದ್ದಿದ್ದ ಹಣನೆಲ್ಲ ಅದನ್ನ ಜಿಜಾಬಾಯಿ ಕೂಡ ಹಾಳು ಮಾಡಿದ್ಲು. ನಾಳೆಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾಳೆದು ನಾಳೆ ನೋಡ್ಕೊಡೋಣಪ್ಪ. ಏನೇ ಆದರೂ ನಮ್ಮ ಈ ಹೋರಾಟ ನಿಲ್ಲೋ ಅನ್ಸುತ್ತಲ್ಲ. ಹಣದ ಕೊರತೆಯಿಂದಾಗಿ ಅದೆಷ್ಟೋ ಹೋರಾಟಗಳು ಮಧ್ಯದಲ್ಲಿ ನಿಂತು ಹೋಗಿವೆ. ಆದರೆ ಹೋರಾಟಗಳಲ್ಲಿ ಗೆಲ್ಲೋದು ಯಾರು ಅಂದರೆ ಹಣದ ಅಭಾವ ಇದ್ರೂ ಕೂಡ ಮುನ್ನುಗ್ಗಿ ಹೋರಾಟ ಮಾಡುವಂಥವ್ರು. ಅಲ್ಲಪ್ಪ, ನೀವೇ ಹೇಳಿ, ನಾವಿಂಥ ಎಷ್ಟೋ ಹೋರಾಟಗಳನ್ನ ಹಣದ ಸಹಾಯ ಇಲ್ಲದೆ ಗೆದ್ದಿದ್ದೀವಿ. ಈ ಹೋರಾಟನೂ ಹಾಗೆ ಮಾಡಿ ಗೆಲ್ಲೋಣ. ಭೀಮಾ,
ಭೀಮಾ, ಸ್ವಲ್ಪ ಊಟ ಮಾಡು. ಬೇಡಮ್ಮ, ನಾನು ಊಟ ಮಾಡಲ್ಲ. ಭೀಮಣ್ಣ, ನಮ್ಮಪ್ಪ ಸುಮ್ಮನೆ ನಾಟಕ ಮಾಡ್ತಿದ್ದಾರೆ. ಅದೇನೋ ಸರಿ ಮೂರ್ತಿ, ಅವ್ರ ಉದ್ದೇಶನೇ ಸರಿ ಇಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಹಸು ಎಲ್ರಿಗೂ ಒಂದೇ ಅಲ್ವಾ? ಅವರೆಲ್ಲ ಅಲ್ಲಿ ಹಸ್ಕೊಂಡು ಕೂತಿರ್ಬೇಕಾದ್ರೆ ನಾನು ಒಬ್ಬನೇ ಇಲ್ಲಿ ಹೇಗೆ ಊಟ ಮಾಡಲಿ? ಭೀಮಾ, ಅರ್ಥ ಮಾಡ್ಕೋ. ನೀನ್ ಹೀಗೆ ಹಸ್ಕೊಂಡಿದ್ರೆ ರಮಾನು ಹಸ್ಕೊಂಡೇ ಇರ್ತಾಳೆ. ನನ್ನ ಸೊಸೆ ಹಸ್ಕೊಂಡಿರ್ಬೇಕಾದ್ರೆ, ನನ್ನ ಮಗನೂ ಹಸ್ಕೊಂಡಿರ್ಬೇಕಾದ್ರೆ ನಾನು ಹಸ್ಕೊಂಡೇ ಇರ್ತೀನಿ. ಹಾ, ನಾನು ಹೊಟ್ಟೆ ಹಸ್ಕೊಂಡೇ ಇರ್ತೀನಿ. ಹಾಗೆ ಹೇಳ್ಬೇಡಿ ನೀವೆಲ್ಲ. ಬೇಜಾರಾಗ್ತಿದೆ. ನೀವೆಲ್ಲ ನನ್ನಿಂದ ಇದನ್ನೆಲ್ಲ ಮಾಡಬೇಕು ಅಂತ. ಇರ್ಲಿ ಮೂರ್ತಿ, ಬಾಲ್ಯ ವಿವಾಹದ ವಿರುದ್ಧ ಹೋರಾಟದಲ್ಲಿ ನಾವೆಲ್ಲರೂ ಇದೊಂದು ರಾತ್ರಿ ಖಾಲಿ ಹೊಟ್ಟೆಲಿರೋಣ. ಇದು ನಮ್ಮ ಎಲ್ಲರ ಕಡೆಯಿಂದ ರಾಜಾರಾಮ್ ಮೋಹನ್ ರಾಯ್ ಅವರ ತ್ಯಾಗಕ್ಕೆ ಶ್ರದ್ಧಾಂಜಲಿ ಅಂತ ತಿಳಿಯೋಣ. ಯಾಕೆ ಸುಮ್ನೆ ಹಸ್ಕೊಂಡು ಕೂತಿದ್ದೀರಾ? ಬಂದು ಊಟ ಮಾಡಿ. ಕೂತ್ಕೊಳ್ಳಿ ಬಿಡಿ ಸರ್ಸಮ್ಮ. ಇಷ್ಟ ಬಂದಂಗೆ ಇರ್ಲಿ ಬಿಡಿ. ಇವ್ರು ಊಟ ಮಾಡ್ಲಿಲ್ಲ ಅಂದ್ರೆ ನಾವು ಊಟ ಮಾಡಲ್ಲ ಅಷ್ಟೇ. ಬೊಂಬೈನ ಈ ವಠಾರ ಇವತ್ತು ಒಂದ್ ರಾತ್ರಿ ಹಸ್ಕೊಂಡೆ ಮಲ್ಕೊಳ್ಳುತ್ತೆ. 2 ಪಕ್ಷಗಳಾಗಿ. ಒಂದ್ ಪಕ್ಷ ಬಾಲ್ಯ ವಿವಾಹದ ಪರ, ಇನ್ನೊಂದು ಬಾಲ್ಯ ವಿವಾಹದ ವಿರುದ್ಧ. ನೋಡೋಣ ಯಾರು ಗೆಲ್ತಾರೆ ಅಂತ. ಯಾಕೆಂದ್ರೆ ಈ ಹೋರಾಟ ಈಗ ವಿಚಾರಕ್ಕಾಗಿ. ಆಗ್ಲೇ ಸತ್ರು ಪರವಾಗಿಲ್ಲ, ಒಂದ್ ತೊಟ್ಟು ನೀರು ಕುಡಿಯಲ್ಲ ನಾವು. ಹಾಗೆ ಇದೇ ಹೋರಾಟನ ಬೆಳಗ್ಗೆನೂ ಮುಂದುವರಿಸ್ತೀವಿ. ಎಲ್ಲಿ ತನಕ ನೀವು ಸೋಲೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಹಾ, ಆಗ್ಲಿ. ನೀವೆಲ್ರೂ ಹೋಗಿ ಮಲ್ಕೊಳ್ಳಿ. ಹಸ್ವಾಗ್ತಿದೆ ನಂಗೆ. ನೀವು ಹೇಗಾದ್ರೂ ಇರಿ, ನಾನಂತೂ ಊಟ ಮಾಡ್ತೀನಿ. ನೀನ್ ಬಂದಿರೋದೇ ಇದಕ್ಕಲ್ವಾ? ಎಲ್ರೂ ಒಂಥರ ನಿರ್ಧಾರ ಮಾಡಿದ್ರೆ ನೀನು ನಿನ್ ರೀತಿನೇ ಯೋಚನೆ ಮಾಡೋಳು. ಈಗ ಸುಮ್ಮನೆ ಕೂತ್ಕೊಂಡು ಊಟ ಮಾಡೋ. ಹಾ, ನಾನು ತಿಂತೀನಿ, ನೀವು ಹೋಗಿ. ಹುಚ್ಚ ಹೆಂಗ್ಸು. ತಗೊಳ್ಳಿ, ರುಚಿಯಾಗಿದೆ. ತಗೊಳ್ಳಿ. ತಗೊಳ್ಳಿ. ಬೇಡ, ನೀವು ತಿನ್ನಿ. ಸರಿ ಬಿಡು. ಪುರುಷೋತ್ತಮ, ಹಸ್ವಾಗ್ತಿದ್ಯಲ್ಲೋ? ಅರೆ ಪುರುಷೋತ್ತಮಣ್ಣ, ಈ ಜೀಜಾಬಾಯಿ ನಮ್ಮ ಮುಂದೆ ಕೂತ್ಕೊಂಡು ಈ ಥರ ತಿಂತಾ ಇದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅಲ್ಲ, ಈ ಜೀಜಾಬಾಯಿ ಈ ಥರ ತಿನ್ನೋದನ್ನ ನೋಡ್ತಾ ಇದ್ರೆ ಹಸಿವಿನ್ನೂ ಹೆಚ್ಚಾಗ್ತಿದೆ. ಹೌದಣ್ಣ, ಹಸ್ಕೊಂಡೆ ಎಲ್ಲಿ ಸತ್ತೋಗ್ಬಿಡ್ತೀವಂತ ಭಯ ಶುರುವಾಗಿದೆ. ಆದರೆ ಪುರುಷೋತ್ತಮಣ್ಣ ಇಷ್ಟಿಷ್ಟುದ್ದ ಮಾತಾಡಿದ್ದಾರೆ. ಹಸ್ಕೊಂಡು ಸತ್ರು ಪರವಾಗಿಲ್ಲ, ಆದರೆ ಒಂದು ತೊಟ್ಟು ನೀರು ಕುಡಿಯಲ್ಲ ಅಂತ. ನಾವು ನೋಡಿದ್ರೆ ಧರಣಿ ಕೂತ್ಬಿಟ್ಟಿದ್ದೀವಿ. ಇವರು ಮಾತು ಮೀರಿ ತಿಂದ್ಬಿಟ್ರೆ ಧರಣಿ ಅನ್ಸ್ಕೊಳಲ್ಲ. ತಿಪ್ಪೆಗೆಸಿ ನೀನ್ ಧರಣಿನ. ನಾವು ಜೀವಂತವಾಗಿದ್ರೆ ತಾನೇ ಈ ಧರಣಿ ಗಿರಣಿ ಎಲ್ಲ. ಹಸ್ಕೊಂಡು ನಾವೇನಾದ್ರೂ ಸತ್ರೆ ಧರಣಿಗೆ ಯಾರ ಕೂತ್ಕೋತಾರೆ? ಆದ್ರಿಂದ ಧರಣಿಗೆ ನಾವು ಕೂತ್ಕೋಬೇಕು ಅಂದ್ರೆ ಹೊಟ್ಟೆಗೆ ಊಟ ಬೀಳಲೇಬೇಕು. ಯೋಚನೆ ಮಾಡೋ, ನಾವು ಯಾರಿಗೋಸ್ಕರ ಧರಣಿ ಕೂತಿರೋದು?
ಭೀಮ್ರಾವ್ಗೋಸ್ಕರ. ಈ ಧರಣಿ ಗಿರಣಿ ಎಲ್ಲ ಬಿಡು, ಮೊದಲು ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡು. ಹೊಟ್ಟೆ ನಮಗೂ ಹಸಿತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಮೊದಲು ಎಲ್ಲರೂ ಮಲ್ಕೊಳ್ಳಿ, ಆಮೇಲೆ ಸದ್ದಿಲ್ದೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಯಾರಿಗೂ ಗೊತ್ತಾಗದ್ ಬೇಡ ನಾವಿಲ್ಲಿ ರಾತ್ರಿ ಊಟ ಮಾಡಿದ್ದೀವಿ ಅಂತ. ನೀನಂತೂ ಸರಿಯಾಗಿ ಹೇಳಿದೆ ನೋಡು. ಪುರುಷೋತ್ತಮ, ಊಟ ಏನೋ ಸರಿ, ಊಟದ ವ್ಯವಸ್ಥೆ ಮಾಡಿರ್ತೀಯ, ಆದ್ರೆ ಬೆಚ್ಚಿಗೆ ಏನಾದ್ರು ಯಾಕಾಗ್ಬಾರ್ದು? ಅದಪ್ಪ ಮಾತು ಅಂದ್ರೆ. ಒಂಚೂರು ಚೂರು ಕುಡಿಯೋಣ. ತಗೊಳ್ಳಿ. ರಮಾ, ನೀನು ಹೀಗೆ ಉಪವಾಸ ಮಲಗ್ತಿರೋದ್ರಿಂದ ನನಗೆ ತುಂಬಾ ಬೇಜಾರಾಗ್ತಿದೆ. ನೀವು ಉಪವಾಸ ಇರೋದು ನನಗೂ ಇಷ್ಟ ಆಗ್ತಿಲ್ಲ. ಅಲ್ಲಮ್ಮ, ಪ್ರತಿದಿನ ನಂದು ಯಾವುದೋ ಒಂದು ಹೋರಾಟ ನಡೀತಾನೆ ಇರುತ್ತೆ. ಹಾಗಂತ ನನಗೋಸ್ಕರ ಪ್ರತಿದಿನ ಒತ್ತಾಡ್ಕೊಂಡಿರ್ತೀಯ. 100 ಸಾರಿ. ಸರಿಯಾಗಿ ನೆನ್ಪಿಲ್ಲ, ಆದ್ರೆ 100 ಸಾರಿ ಅಂತೂ ಆಗಿದೆ. ಏನಾಗಿದೆ? ಅದೇ ನೀವ್ ನನ್ಗೆ ಅರ್ಥ ಮಾಡ್ಸಕ್ ಬರ್ತಿರೋದು. ನಿಮ್ ಹೋರಾಟಕ್ಕೆ ನಾನ್ಯಾಕೆ ಕಷ್ಟಪಡ್ಬೇಕು ಅಂತ. ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ ಯೋಗ್ಯತೆ ಮೀರಿ ಸಹಿಸ್ಕೋತೀನಿ. ಯಾಕಂದ್ರೆ ನಾನ್ ನಿಮ್ ಹೆಂಡ್ತಿ. ನಾಳೆ ಕಾಗದ ತಗೊಳ್ಳೋದಕ್ಕೆ ದುಡ್ಡೆಲ್ಲಿಂದ ತರೋದು? ಅದ್ ಬೆಳಗ್ಗೆ ನೋಡೋಣ. ಸರಿ, ಮಲ್ಕೊಳ್ಳಿ. ನನಗ್ಯಾಕೋ ಇನ್ನೊಂದ್ಸಲ ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ಬರೋಣ ಅನ್ನಿಸ್ತಿದೆ. ಹೀಗೆಲ್ಲ ಹಾಸ್ಕೊಂಡಿರ್ಬೇಡಿ, ಆಟ ಮಾಡಬೇಡಿ ಅಂತ. ಅವ್ರು ನಿಮ್ ಮಾತು ಕೇಳಲ್ಲ. ನೀವು ಮೂರ್ತಿ ಮದ್ವೆಗೆ ಒಪ್ಕೊಂಡ್ರೆ ಅವ್ರು ಸರಿ ಹೋಗ್ಬಿಡ್ತಾರೆ. ನಾನು ಹೇಗೆ ಮೂರ್ತಿ ಮದ್ವೆಗೆ ಒಪ್ಪಿಗೆ ಕೊಡ್ಲಿರಮ್ಮ? ಹಾಗಾದ್ರೆ ಮಲ್ಕೊಳ್ಳಿ, ಅವ್ರು ಯಾರೋ ನಿಮ್ ಮಾತು ಕೇಳಲ್ಲ. ಸದ್ ಮಾಡ್ತೈತೀನಿ, ಯಾರಾದರೂ ನೋಡಿದ್ರು ಕಷ್ಟ. ನಿಜವಾಗ್ಲೂ ನನಗೆ ಸುಮ್ಮನೆ ಇರಕ್ಕಾಗ್ತಾ ಇಲ್ಲ. ಎಲ್ರೂ ಪಾಪ ಹಸ್ಕೊಂಡಿದ್ದಾರಲ್ಲಿ. ನೀವ್ ಅರ್ಥ ಮಾಡ್ಸೋದಕ್ ಪ್ರಯತ್ನ ಪಟ್ರಲ್ಲ, ಅವ್ರು ಕೇಳಲಿಲ್ಲ ಅಂದ್ರೆ ನಾವ್ ಏನ್ ಮಾಡೋದು? ನೀವು ಮಲ್ಕೊಳ್ಳಿ, ತುಂಬಾ ಯೋಚನೆ ಮಾಡ್ಬಿಡಿ. ಮನಸ್ಸು ಯಾಕೋ ತಡೀತಾನೆ ಇಲ್ಲ. ನನ್ನ ಪ್ರತಿಯೊಬ್ಬರು ಅನ್ನ ನೀರು ಬಿಟ್ಟಿದ್ದಾರೆ. ನಂಜುಡಣ್ಣ, ಏ ರಾಘು, ಪುರುಷೋತ್ತಮ, ಜನಾರ್ದನ್, ಬೆಳಗಾಯ್ತು, ಎದ್ದೇಳ್ರೋ, ಎದ್ದೇಳಿ. ಆ ತಟ್ಟೆ ಮಡಕೆನೆಲ್ಲ ಒಳಗಿಡೋಣ, ಯಾರಾದ್ರೂ ನೋಡಿದ್ರೆ ಕಷ್ಟ. ಎದ್ದೇಳ್ರೋ. ಅಯ್ಯ, ಎಂಡದ ವಾಸನೆ ಯಾರಿಗೂ ಬರಬಾರ್ದು.
ನಾಚಿಕೆ ಆಗ್ತಿಲ್ವಾ ನಿಮ್ಮೆಲ್ರಿಗೂ? ನಿಮ್ ಎಲ್ರಿಂದ ಇಡೀ ವಟಾರನೇ ಉಪವಾಸ ಇತ್ತು. ನೀವು ನೋಡಿದ್ರೆ ಆರಾಮಾಗಿ ಊಟ ಮಾಡ್ತಿದ್ದೀರಾ. ನೀವ್ ಈ ಹೋರಾಟದಲ್ಲಿ ಸೋತಿದ್ದೀರಾ. ಅದರಿಂದ ನೀವು ಸುಮ್ಮನೆ ನಿಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ನೀವು ಮಾಡ್ತಿರೋ ನಾಟಕನ ಇಲ್ಲಿಗೆ ಮುಗಿಸಿ. ಇನ್ಯಾವತ್ತೂ ನೀವು ಮೂರ್ತಿ ಮದ್ವೆ ವಿಷಯನ ನಮ್ ಮುಂದೆ ಆಡೋ ಹಾಗಿಲ್ಲ. ಪುರುಷಣ್ಣ ಮತ್ತು ನೀವುಗಳು, ನಿಮ್ಮ ಈ ಹೋರಾಟ ನೋಡಿದ್ರೆ ನನಗೆ ನಿಜವಾಗ್ಲೂ ಅಸಹ್ಯ ಆಗ್ತಾ ಇದೆ, ಬಹಳ ನೋವಾಗ್ತಾ ಇದೆ. ತಪ್ಪು ಮಾಡ್ಬಿಟ್ರಿ ನೀವೆಲ್ಲ, ತುಂಬಾ ದೊಡ್ಡ ತಪ್ಪು. ಹಾ, ತಪ್ಪು ಮಾಡಿದ್ದೀವಿ. ನಾನು ಮಾಡಿದ ಮೊದಲನೇ ತಪ್ಪೇನಂದ್ರೆ ನನ್ನ ಹಕ್ಕನ್ನ ನಾನು ಪಡ್ಕೊಳಕ್ಕೆ ನಿನ್ ಮುಂದೆ ಬಂದು ನಿಂತಿದ್ದು. ಇವನು ನನ್ನ ಮಗ, ಇವನ್ ಮೇಲೆ ನನಗೆ ಹಕ್ಕಿದೆ. ಒಳ್ಳೆ ಮಾತಲ್ಲಿ ಕೇಳಲಿಲ್ಲ ಅಂದ್ರೆ 2 ಬಿಟ್ಟು ನನ್ನ ದಾರಿ ಕರ್ಕೋತೀನಿ. ಕೈ ಬಿಡಿ ಅವಂದು. ನಿಮ್ಮ ಮಗನ ಮೇಲೆ ಹೀಗೆಲ್ಲ ಬಲವಂತ ಮಾಡೋ ಹಾಗಿಲ್ಲ. ನಿನ್ ಜಗಳ ನೀನ್ ನೋಡ್ಕೊ ಹೋಗು. ಒದ್ದೋಡ್ಸಿದ ಕಚೇರಿಯಲ್ಲೇ ಕೆಲಸ ಕೊಡಿ ಅಂತ ಭಿಕ್ಷೆ ಬಿಡ್ಕೊ. ಅದು ಬಿಟ್ಟು ನನ್ನ ಮತ್ತೆ ನನ್ನ ಮಗನ ಮಧ್ಯ ಮೂಗ್ ತೂರ್ಸಕ್ ಬರ್ಬೇಡ. ಮೂಗ್ ತೂರಿಸ್ತಾ ಇಲ್ಲ ನಾನು. ಎಲ್ಲೆಲ್ಲ ಅನ್ಯಾಯ ನಡೆಯುತ್ತೋ ಅಲ್ಲಲ್ಲಿ ಭೀಮ್ರಾವ್ ಇದ್ದೇ ಇರ್ತಾನೆ. ವಿರೋಧ ಮಾಡ್ತಾನೆ, ಎಚ್ಚರಿಸ್ತಾನೆ, ಹೋರಾಡ್ತಾನೆ. ಅನ್ಯಾಯಕ್ಕೆ ಮಂಗಳ ಹಾಡೋದಕ್ಕೆ ಪೂರ್ಣ ಶ್ರಮ ಹಾಕ್ತಾನೆ. ಮತ್ತೆ ಅಪ್ಪ, ನಿಮ್ಮನ್ನ ನೀವು ಅಪ್ಪ ಅನ್ನೋ ಹೆಸರಲ್ಲಿ ನನ್ ಮೇಲೆ ಹಕ್ ಚಲಾಯಿಸ್ತಿದ್ದೀರಾ. ಅದು ಅಲ್ದೆ ಈ ತರ ಕೆಲಸ ನೀವು ಮಾಡಿದ್ರೆ ನಾನ್ ನಿಮ್ಮನ್ನ ನನ್ನ ಅಪ್ಪ ಅಂತ ಸ್ವೀಕರಿಸಲ್ಲ. ವಾಹ್ ಭೀಮ್ರಾವ್, ಈಗ ನಿನಗೆ ಸಮಾಧಾನ ಆಗಿರ್ಬೇಕಲ್ಲ. ಹಾಲು ಕುಡಿ ಹೋಗು ಮನೇಲಿ. ಯಾವಾಗ್ಲೂ ನ್ಯಾಯ ಅನ್ಯಾಯ ಅಂತ ಬೊಗ್ಲೆ ಬಿಟ್ಕೊಂಡು ಸಂಬಂಧಗಳ ಮಧ್ಯೆ ಹುಳಿ ಹಿಂಡುತ್ತಿದ್ಯಾ? ಆದ್ರೆ ನೀನು ಯೋಚನೆ ಮಾಡ್ತಿಲ್ಲ. ಸಂಬಂಧಗಳು ನ್ಯಾಯ ಅನ್ಯಾಯಗಳಿಂದಲ್ಲ, ಪಕ್ಷದ ಮೇಲೆ ನಿಂತಿರುತ್ತೆ. ಚಿಕ್ಕೋರು ದೊಡ್ಡೋರ್ ಮಾತು ಕೇಳಬೇಕಿರೋದು ಧರ್ಮ. ವಿರೋಧದ ಹೆಸರಲ್ಲಿ ಇಲ್ಲಿ ನಿನ್ ಬೇಳೆ ಬೇಯ್ತಿದ್ಯಾ ವಿನ ಸಂಬಂಧ ಬೆಳಿತಿಲ್ಲ. ತಿಪ್ಪೆಗೆ ಸೇರಿ ನಿಮ್ ಸಂಬಂಧನ? ನೀವು ನನ್ನ ಅಪ್ಪನೇ ಅಲ್ಲ. ಸ್ವಲ್ಪ ದಿನದ ಹಿಂದೆ ನಮ್ಮಮ್ಮನ ಮೇಲೆ ಜೋರ್ ಮಾಡ್ತಿದ್ರು, ಇವಾಗ ನನ್ ಮೇಲೆ ಮಾಡ್ತಿದ್ದಾರೆ. ಇವಾಗ ನಿನಗೆ ಖುಷಿಯಾಗಿರ್ಬೇಕಲ್ಲ? ಒಬ್ಬ ತಂದೆನ ಅವನ ಮಗನಿಂದ ದೂರ ಮಾಡಿದ್ಯಾ. ಹೋಗು, ಲಾಡು ಪುಸ್ತಕ ಎಲ್ಲ ಹಂಚ್ಬಿಡು. ಅಮ್ಮ, ನನ್ಗಂತೂ ನಿಜವಾಗ್ಲೂ ಸಾಕಾಗೋಗಿದೆ ಈ ಮಂಚಿ ನಾಟಕನ ನೋಡಿ. ಇವಾಗ ನಾನು ಹೋಗ್ತೀನಿ, ಮತ್ತೆ ನನ್ನನ್ನು ಕರಿಬೇಡಿ. ನಿಂತ್ಕೊಂಬರ್ತಿ ನೋಡು. ನೀನು ಇವ್ರನ್ನ ನಿಮ್ಮ ಅಪ್ಪ ಅಂತ ಒಪ್ಕೋ ಅಥವಾ ಬಿಡು, ಆದರೆ ಇವ್ರು ನಿಮ್ಮ ತಂದೆ ಅನ್ನೋ ವಿಷಯ ಬದಲಾಗಲ್ಲ. ಮತ್ತು ಇವರೆಲ್ಲ ಅದು ಹೇಗೆ ಇರಲಿ, ಆದರೆ ಸದ್ಯಕ್ಕೆ ಸರಿಯಾಗಿ ಹೇಳ್ತಿದ್ದಾರೆ. ಸಂಬಂಧಗಳ ಘರ್ಷಣೆಯಲ್ಲಿ ಪಕ್ಷತೆ ಇರಬೇಕು ನಮ್ಮಲ್ಲಿ, ಅಹಂ ಕೋಪ ಅಲ್ಲ. ಇವ್ರ ಮುಂದೆ ಹೀಗೆ ಮಾತಾಡೋದು ಅಗೌರವ ತೋರಿಸ್ದಾಗಿರುತ್ತೆ. ಅದಕ್ಕೆ ನನಗನ್ನಿಸ್ತಾ ಇದೆ ನೀನು ಹೋಗಿ ಇವ್ರ ಜೊತೆ ಕೂತು ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಅದಕ್ಕೆ ಹೋಗು ಇವ್ರ ಜೊತೆ, ಬೇಕಾದ್ರೆ ಇವ್ರನ್ನ ಹೊರಗೆ ಕರ್ಕೊಂಡು ಹೋಗು. ನೀನು ಮನಸ್ಸಿನ ಮಾತನ್ನ ಹೇಳ್ಕೊ. ಇವ್ರನ್ನ ವಿರೋಧ ಮಾಡು ಅಥವಾ ಇವ್ರ ಮಾತನ್ನ ಒಪ್ಕೊ, ಆದರೆ ತಾಳ್ಮೆಯಿಂದ ಮಾತಾಡು. ಭೀಮಣ್ಣ, ಈ ಮಂಚ ಮಾತ್ಗೆಲ್ಲ ಬಗ್ಗೋ ಅಂತವ್ರೆ ಅಲ್ಲ. ನಾನು ಇವ್ರ ಹತ್ರ ಯಾವತ್ತೂ ಮಾತಾಡಲ್ಲ.